ಗಾರೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಸಂತೆಕಡೂರಿನ ಅಣ್ಣಪ್ಪ ನಾಯ್ಕ ಎಂಬುವವರಿಗೆ ತಾವು ಕೂಲಿ ಕೆಲಸ ಮಾಡಿದ್ದ ಹಣ ಕೇಳಿದಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ ಎಂದು ಆಪಾದಿಸಿ ಇಂದು ಸಂತೆಕಡೂರಿನ ಗ್ರಾಮಸ್ಥರು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಜೀವನ್ಮರಣ ಸ್ಥಿತಿಯಲ್ಲಿ ಹೋರಾಡುತ್ತಿರುವ ಅಣ್ಣಪ್ಪ ನಾಯ್ಕ್ಗೆ ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿದ್ದಾರೆ. ಅಣ್ಣಪ್ಪ ನಾಯ್ಕ್ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಕೋಮಾ ಹಂತದಲ್ಲಿದ್ದು ಚಿಕಿತ್ಸೆ ಪಡೆಯುತ್ತಿರುವ ಅಣ್ಣಪ್ಪ ನಾಯ್ಕ್ ಅವರ ಜೀವ ಉಳಿಸಬೇಕೆಂದು ಆಗ್ರಹಿಸಿದ್ದಾರೆ. ಕೂಲಿ ಹಣ ಕೇಳಿದಕ್ಕೆ ಮೇಸ್ತ್ರಿ ಮಂಜುನಾಥ್ ಅವರ ತಂದೆ ಗುರುರಾಜ್, ಮಂಜುನಾಥ್ ಚಿಕ್ಕಪ್ಪ ಮೂರ್ತಿ ಮತ್ತು ಅವರ ಮಕ್ಕಳು ಎಲ್ಲರೂ ಸೇರಿ ಅಣ್ಣಪ್ಪ ನಾಯ್ಕ್ನ ಮೇಲೆ ಪ್ರಜ್ಞಾಹೀನ ಆಗುವವರೆಗೂ ಹೊಡೆದಿದ್ದಾರೆ. ಈಗ ಅವರ ಸ್ಥಿತಿ ಚಿಂತಾಜನಕವಾಗಿತ್ತು. ಆಗಸ್ಟ್ 13ರಂದು ಈ ಬಗ್ಗೆ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರೂ ಹಣ ಮತ್ತು ರಾಜಕೀಯ ಬಲ ಇರುವ ಆರೋಪಿಗಳನ್ನು ಇದುವರೆಗೆ ಬಂಧಿಸಿಲ್ಲ ಹಾಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ. ಹಲ್ಲೆಗೊಳಗಾದ ಅಣ್ಣಪ್ಪ ನಾಯ್ಕ್ ಅವರು ಪ್ರತಿದಿನಕ್ಕೆ 20,000 ರು ಖರ್ಚಾಗುತ್ತಿದ್ದು ವೈದ್ಯರು ಈತನನ್ನ ಉಳಿಯುವುದಿಲ್ಲ, ಮಣಿಪಾಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಹೆಚ್ಚಿನ ಚಿಕಿತ್ಸೆ ಕೊಡಿಸಿ ಎಂತಿದ್ದಾರೆ. ಕೂಡಲೇ ಜಿಲ್ಲಾ ರಕ್ಷಣಾಧಿಕಾರಿಗಳು ಹೆಚ್ಚಿನ ಚಿಕಿತ್ಸೆ ವ್ಯವಸ್ಥೆ ಮಾಡಿಸಿ ಗಾಯಾಳುವನ್ನ ಉಳಿಸಿಕೊಳ್ಳಬೇಕು ಮತ್ತು ಪ್ರಕರಣದ ಆರೋಪಿಗಳಾದ ಮಂಜುನಾಥ್, ಗುರುರಾಜ್, ಮೂರ್ತಿ ಮತ್ತು ಅವರ ಮಕ್ಕಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನ್ಯಾಯ ದೊರಕಿಸಿಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ನಮಸ್ತೆ ಸರ್, ನಾವು ಸಂತೆಕಡೂರು ಗ್ರಾಮದ ತಾಂಡ ವಾಸಿಯಾಗಿರುವ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಸಾಕಮ್ಮ ಅಂಥೇಳಿ ಅಣ್ಣಪ್ಪ ನಾಯ್ಕನ ಮೇಲೆ ಹಲ್ಲೆ ಆಗಿದೆ ಸರ್. ಅವ್ರು ಕೆಲಸಕ್ಕೆ ಹೋದಾಗ ಕೆಲಸಕ್ಕೆ ಹೋಗಿರೋ ದುಡ್ಡನ್ನು ಅವರು ಕೇಳಬೇಕಾದ್ರೆ ನನಗೆ ಕೆಲಸ ಮಾಡಿರೋ ದುಡ್ಡು ನಮ್ಮ ಅಣ್ಣನ ಮಗಳಿಗೆ ಹುಷಾರಿಲ್ಲ, ಅವರಿಗೆ ನಾವು ಚಿಕಿತ್ಸೆ ಮಾಡಿಸ್ಬೇಕು, ನಿಮಗೆ ದುಡ್ಡು ಕೊಡಿ ಅಂತ ಕೇಳಿದಾಗ ನಿನಗೆಂಥ ದುಡ್ಡು ಕೊಡಬೇಕು ಅಂತ ಹೇಳಿ ಅಲ್ಲೇ ಸರ್ಕಲೆಲ್ಲ ಹಿಡ್ಕೊಂಡು ಸರಿಯಾಗಿ ಹೊಡೆದಿರೋದು ಸರ್. ಅವರಿಗೆ ಕೋಮಾ ಸ್ಟೇಜಿಗೆ ಹೋಗೋ ಲೆವೆಲಿಗೆ ಹೊಡೆದಿದ್ದಾರೆ ಸರ್ ಅವರು. ಆ ಲೆವೆಲಿಗೆ ಹೊಡೆದಾಗ ನಮಗೆ ಆಮೇಲೆ ಗೊತ್ತಾಗಿರೋದು ಸರ್, ನಮಗೆ ಅಲ್ಲಿ ತನಕ ನಮಗೇನೂ ಗೊತ್ತಿಲ್ಲ. ನಾವು ಸ್ಥಳೀಯಲ್ಲಿ ಹೋಗಿ ನೋಡಿದಾಗ ಅವನಿಗೆ ಅಲ್ಲೇ ಹೊಡೆದು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಸರ್. ಅಷ್ಟೊತ್ತಿಗೆ ನಾವು ಇಮಿಡಿಯೇಟ್ಲಿ ನಾವು ಆಸ್ಪತ್ರೆಗೆ ಕರ್ಕೊಂಬಂದಿದ್ದು, ದೊಡ್ಡ ಆಸ್ಪತ್ರೆಗೆ ಕರ್ಕೊಂಬಂದು ಅಲ್ಲಿ ಡಾಕ್ಟ್ರ್ ಹತ್ರ ತೋರಿಸ್ಬೇಕಾದ್ರೆ ಡಾಕ್ಟ್ರ್ ಇಲ್ಲಿ ಆಗಲ್ಲ, ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ, ಇಲ್ಲಿ ಆಗಲ್ಲ ಅಂತ ಹೇಳಿದರು ಸರ್ ಅವರು. ಅವ್ರು ಹೇಳಿದಾಗ ಅವ್ರನ್ನ ಇಮಿಡಿಯೇಟ್ಲಿ ನಂಜಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಸರ್. ಅಲ್ಲೂ ಕರ್ಕೊಂಡು ಹೋಗಿ ಎಲ್ಲ ಟ್ರೀಟ್ಮೆಂಟ್ ಮಾಡಿದಾಗ ನಾವು 2 ದಿವಸ ನಾವು ಇನ್ನೇನು ಗ್ಯಾರಂಟಿ ಹೇಳೋಕ್ಕಾಗಲ್ಲಮ್ಮ ಅಂತ ಅವರು ಡಾಕ್ಟ್ರು ಪೇಷೆಂಟ್ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ಅಂತೇಳಿ ಒಂದು ಟೆಸ್ಟ್ಮೆಂಟ್ ಬರೆದು ಕೊಟ್ಟಾಗ ಸರ್ ಅವರು ನಾವು ತುಂಗಾನಗರ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿವಿ ಸರ್. ಕಂಪ್ಲೇಂಟ್ ಕೊಟ್ಟರು ಕೂಡ 4 ದಿವಸ ಆದ್ರೂ ಆ ಸ್ಥಳೀಯಲ್ಲಿ ಬಂದು ಏನಾಗಿದೆ ಏನು ಅಂತ ಅವ್ರು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಕೊಟ್ಟಿಲ್ಲ, ಅವ್ರಿಗೆ ಅರೆಸ್ಟ್ ಮಾಡಿಲ್ಲ, ಏನೂ ಇಲ್ಲ. ನನ್ನ ಮಗನ ಪರವಾಗಿ ನ್ಯಾಯ ಬೇಕು, ಅವರು ಕೋಮಾ ಸ್ಟೇಜಿಗೆ ಹೋಗಿದ್ದಾರೆ, ಅವ್ರಿಗೆ ನ್ಯಾಯ ಬೇಕು, ನ್ಯಾಯ ಒದಗಿಸ್ಕೊಡ್ಬೇಕು, ಕೂಲಿ ಮಾಡ್ಕೊಂಡು ತಿನ್ನೋ ಅಂತ ಸರ್. ಅವರು ತಾಯಿ ತಂದೆ ಯಾರೂ ಇಲ್ಲ, ಈ 3 ಜನ ಅಣ್ಣ ತಮ್ಮಂದರು. ಅವ್ರ ಅಣ್ಣನ ಹೆಂಡತಿ ಹೆರಿಗೆಯಾಗಿ ಮನೆಯಲ್ಲಿ ಬಾಣ್ತಿದೆ ಸರ್. ಮಗನಿಗೆ ಅವರ ತಮ್ಮನಿಗೆ ಕರ್ಕೊಂಬಂದು ಆಸ್ಪತ್ರೆಯಲ್ಲಿ ಹಾಕ್ಕೊಂಡು ಅವನು ಅಲ್ಲಿ ಕಾವಲು ಕಾತ್ಕೊಂಡು ಕೂತಿದ್ದಾನೆ. ಅವರು ಪಾಪ ಅವ್ರಿಗೆ ತಿನ್ನೋಕ್ಕೂ ಹೇಗ್ತಿಲ್ಲ, ಆ ಥರ ಕೂತಿದ್ದಾರೆ. ಆ ಥರ ಆದಾಗ ನಾವು ಗ್ರಾಮಸ್ಥರು ಎಲ್ಲ ಸೇರಿ ನಾವು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, ಅವ್ರಿಗೆ ಒದಿಸ್ಬೇಕು, ಅವ್ರು ಇಮಿಡಿಯೇಟ್ಲಿ ಎಲ್ಲೇ ಇದ್ದರೂ ಅರೆಸ್ಟ್ ಮಾಡಬೇಕು ಅಂತಲೇ ನಾವು ಕೇಳಕ್ಕೆ ಬಂದಿರೋದು ಸರ್. ಇಲ್ಲಿ ಕೊಟ್ಟಿದ್ದೀವಿ ಸರ್ ತುಂಗನಗರ. ನಮ್ಮ ಅಣ್ಣ ತಂದರು ನಾವೆಲ್ಲ ಬಂದಿದ್ದೀವಿ, ಹಾಗೂ ನಿಮ್ಮನ್ನು ಭೇಟಿ ಮಾಡೋಗಂತೂ ಬಂದಿದ್ದೀವಿ. ಏನಂತ ಅಂದರೆ, ಒಬ್ಬ ಕೂಲಿ ಕಾರ್ಮಿಕ ಹುಡುಗ ಅಂದರೆ ನಮಗೂ ಮಕ್ಕಳಾಗಬೇಕು, ಅವ್ರಿಗೂ ಮಕ್ಕಳಾಗಬೇಕು, ಎಲ್ಲ ಅಣ್ಣ ತಮ್ಮಂದಿರೇ ನಾವು ಬಂದಿರೋದು, ಮತ್ತು ಬೇರೆ ಯಾರೂ ಬಂದಿಲ್ಲ, ಒಂದೇ ಗ್ರಾಮದವರು.
ಅವರು ಹೊಡೆದಂಥ ವ್ಯಕ್ತಿನೂ ಒಂದೇ ಗ್ರಾಮನೇ. ದುಡ್ಡು ಕೇಳಿದ ಕಾರಣಕ್ಕೆ, ಅಂದರೆ ಅವನು ಎಷ್ಟು ಕೊಡಬೇಕಿತ್ತೋ ಇವನು ಎಷ್ಟು ಇಸ್ಕೊಂಡಿದ್ದು ಗೊತ್ತಿಲ್ಲ, ಅದ್ರ ಬಗ್ಗೆ ಅದೆಷ್ಟೆಷ್ಟು ವ್ಯವಹಾರ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ದುಡ್ಡು ಕೇಳಿದ ಕಾರಣಕ್ಕೆ ಕೂಲಿ ಮಾಡಿ ದುಡ್ಡು ಕೇಳಿದ್ದಕ್ಕೆ ಅವನಿಗೆ ವಿನಾಕಾರವಾಗಿ ಹೊಡೆದಿರೋದು. ಕಲ್ಲು ಮತ್ತು ಮಂಥ ದೊಣ್ಣೆ ಪಣ್ಣೆಯಲ್ಲಿ ಎಲ್ಲ ಹೊಡೆದ ನೋಡಿದ್ದಾರೆ, ಅವರೇ ಹೇಳಿದ್ದಾರೆ, ಹೊಡೆದು ಮನಗಿಸೋಗಿರೋದು. ಆಗ ಕೆಲವೊಂದು ಜನ ಅಲ್ಲಿ ಆ ಕಡೆ ತಿರುಗಾಡ್ತಾರೆ ರೋಡಲ್ಲಿ, ನೋಡಿ ಕೊನೆಗೆ ಹಾಸ್ಪಿಟ್ಲಿಗೆ ತಂದು ಅಡ್ಮಿಟ್ ಮಾಡಿದ್ದಾರೆ. ಒಬ್ಬ ಯಾರೂ ಇಲ್ಲ, ಅಪ್ಪ ಅಮ್ಮ ಯಾರೂ ಇಲ್ಲ ಅವರಿಗೆ. ಆದರೆ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಇದ್ದಾರೆ, ಅವರು ಕೆಲಸಕ್ಕೆಲ್ಲ ಹೋಗಿರ್ತಾರೆ. ಇವನು ಆ ರೀತಿ ಹೊಡೆದು ಮನಗಿಸಿ ಅಲ್ಲಿ ನೋಡಿರೋ ಜನನೂ ಇದ್ದಾರೆ. ನಮ್ಮ ತಮ್ಮ ಅವರು ಇವತ್ತು ನಾಳೆಯಲ್ಲಿ ಪ್ರಾಣ ಬಿಡಂಗಿದ್ದಾರೆ. ಅವರಿಗೆ ನಮಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರೂ ಇಲ್ಲ. ನಮ್ಮ ತಮ್ಮ ಎಷ್ಟೋ ಅವ್ರ ಜೀವನೇ ಇಲ್ಲ ಅಲ್ಲಿ. ಆ ಥರ ಹೊಡೆದಿದ್ದು ನಾವು ಕೆಲಸ ಮಾಡಿರೋ ದುಡ್ಡು ಕೇಳಕ್ಕೆ ಹೋಗಿದ್ದಕ್ಕೆ ಹಂಗೆ ಹೊಡೆದಿದ್ದಾರಲ್ಲ ಅವರು. ನಾವು ಕಂಪ್ಲೇಂಟ್ ಕೊಟ್ಟಿದ್ರು, ಪೊಲೀಸ್ನವ್ರು ಏನೂ ಮಾಡ್ತಾಯಿಲ್ಲ ಅವರಿಗೆ. ಅದಕ್ಕೆ ಇಲ್ಲಿ DC ಆಫೀಸಿಗೆ ಬಂದಿದ್ದೀವಿ. ಅವ್ರಿಗೆ ಏನು ಕ್ರಮನೂ ತೊಗೊಳ್ತಾ ಇಲ್ಲ, ಏನೂ ತೊಗೊಳ್ತಾ ಇಲ್ಲ. ಹಾಸ್ಪಿಟ್ಲಲ್ಲಿ ಭಾಳ ಸೀರಿಯಸ್ ಅಂದರೆ ಫುಲ್ ಸೀರಿಯಸ್ ಆಗಿಬಿಟ್ಟಿತ್ತು ಅವರಿಗೆ. ಕೆಲಸ ಮಾಡಿರೋ ದುಡ್ಡು ಕೇಳಕ್ಕೆ ಹೋಗಿದ್ದೆ ಕೊಡ್ತಿರೋದು. ಇದು ಗಾರೆ ಕೆಲಸ. ಅಣ್ಣಪ್ಪ ನಾಯ್ಕ ನಾವು ಅವ್ರ ಅಣ್ಣ ನಾಗನಾಯ್ಕ. ಇನ್ನು ಸಂದರ್ಭದಲ್ಲಿ ಕೃಷ್ಣ ನಾಯ್ಕ್, ರಾಮ ನಾಯ್ಕ್, ಠಾಕರ ನಾಯ್ಕ್, ಬಸವರಾಜ್ ನಾಯ್ಕ್, ರಮೇಶ್ ನಾಯ್ಕ್, ಹರೀಶ್, ಗಿರೀಶ್ ನಾಯ್ಕ್, ಸಾಖಮ್ಮಬಾಯಿ, ಭಾಗ್ಯಬಾಯಿ, ನಾಗರತ್ನಮ್ಮ ಮೊದಲಾದವರಿದ್ದರು.